Crunchy exterior, super soft and juicy interior, super delicious, yummy, easy and tasty ಚಿಲ್ಲಿ ಚಿಕನ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದಾನೆ ಬಾಯಲ್ಲಿ ನೀರು ಉರಿಸ್ತಾ ಇದೆಯಲ್ವಾ. ಇದನ್ನೆಲ್ಲ ಒಂದೇ ಬೈಟಲ್ಲಂತೂ ಎತ್ತೋದಕ್ಕೆ ಕಷ್ಟನೇ. ಸೂಪರ್ ಟೇಸ್ಟಿಯಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ, ವಿಡಿಯೋ ಎಂಡ್ವರೆಗೂ ನೋಡಿ. 1 kg ಚಿಕನ್ಗೆ 1 ಮೊಟ್ಟೆ, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಸ್ಪೂನ್ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನು ಕಾರ್ನ್ಫ್ಲೋರು, 1 ಸ್ಪೂನ್ ಮೈದಾ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ಜಾಸ್ತಿ ಮಸಾಲೆಗಳು ಹಾಕೋ ಅವಶ್ಯಕತೆ ಇಲ್ಲ, ಇಷ್ಟಾದರೆ ಸಾಕಾಗುತ್ತೆ. ಈಗ ಇದನ್ನು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗೋದಕ್ಕೆ ಇಡಿ. ಅರ್ಧ ಗಂಟೆ ಆದಮೇಲೆ ಮೀಡಿಯಮ್ ಆಗಿ ಇಟ್ಟಾಗಿರುವಂಥ ಎಣ್ಣೆಯಲ್ಲಿ ಈ ಚಿಕನ್ ಪೀಸ್ ಒಂದೊಂದೇ ಹಾಕಿ. ಒಂದೇ ಸತಿ ಜಾಸ್ತಿ ಹಾಕದೆ ಈ ರೀತಿ ಬಿಡಿ ಬಿಡಿಯಾಗಿ ಹಾಕಿದ ತಕ್ಷಣ ಕದಲ್ಸೋದಕ್ಕೆ ಹೋಗ್ಬೇಡಿ. 1-2 ನಿಮಿಷ ಆದಮೇಲೆ ಆ ಕಡೆ ಈ ಕಡೆ ಆಡಿಸ್ತಾ 2 ಕಡೆನೂ ಟರ್ನ್ ಮಾಡ್ತಾ ಮೀಡಿಯಂ ಫ್ಲೇಮಲ್ಲೇ ಈ ಬಬಲ್ಸ್ ಎಲ್ಲ ಕಡಿಮೆ ಆಗಿ ಕ್ರಿಸ್ಪಿಯಾಗಿ ಆಗೋವರೆಗೂ ಚಿಕನ್ನ ಚೆನ್ನಾಗಿ ಬೇಯಿಸಿ. ಆನಂತರ ಇದನ್ನು ಒಂದು ಪ್ಲೇಟಲ್ಲಿ ಹಾಕಿ. ಸೇಮ್ ಮೆಥಡಲ್ಲೇ ಚಿಕನ್ 3 ಬ್ಯಾಚಸಲ್ಲಿ ಎಲ್ಲ ಫ್ರೈ ಮಾಡಿದ್ದೀನಿ. ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು 2 ಸ್ಪೂನ್ ಎಣ್ಣೆ ಹಾಕಿ. ಎಣ್ಣೆ ಬಿಸಿ ಆದಮೇಲೆ 1 ಸ್ಪೂನ್ ಶುಂಠಿ, 1 ಸ್ಪೂನ್ ಬೆಳ್ಳುಳ್ಳಿ ಚಿಕ್ಕದಾಗಿ ಹಚ್ಚಿರೋದು ಹಾಕಿ 10 ಸೆಕೆಂಡ್ ಫ್ರೈ ಮಾಡಿ. ಆನಂತರ ಈ ರೀತಿ ದೊಡ್ಡದಾಗಿ ಹಚ್ಚಿರುವಂತಹ 2 ಈರುಳ್ಳಿ ಹಾಕಿ ಇದನ್ನು ಒಂದು 30 ಸೆಕೆಂಡ್ ಫ್ರೈ ಮಾಡಿ ಆದಮೇಲೆ 2 ಕ್ಯಾಪ್ಸಿಕಮ್ಮು ದೊಡ್ಡದಾಗೆ ಈ ರೀತಿ ಹಚ್ಚಿರೋದು ಹಾಕಿ. ಈಗ ಇದೆರಡೂ ಒಂದು 50% ಫ್ರೈ ಆಗೋವರೆಗೂ ಫ್ರೈ ಮಾಡಿ. ಕ್ರಂಚಿಯಾಗೆ ತಿನ್ನಬೇಕಾದ್ರೆ ಸಿಗ್ತಾ ಇರಬೇಕು, ಜಾಸ್ತಿ ಓವರ್ ಕುಕ್ ಮಾಡಬೇಡಿ ಇದನ್ನು. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕಿದ್ದೀನಿ ಫ್ರೈ ಆಗೋದಕ್ಕೆ. ಹಾಕಿ ಆದಮೇಲೆ 1 ಸ್ಪೂನು ಸೋಯಾ ಸಾಸ್, 1 ಸ್ಪೂನು ವಿನೆಗರ್ ಇಲ್ಲಾಂದರೆ ಲೆಮನ್ ಜ್ಯೂಸ್ ಸಹ ಹಾಕ್ಬೋದು. ಹಾಗೆ 2 ಸ್ಪೂನು ಗ್ರೀನ್ ಚಿಲ್ಲಿ ಸಾಸ್, 2 ಸ್ಪೂನು ಟೊಮೆಟೊ ಸಾಸು, ಟೊಮೆಟೊ ಕೆಚಪ್ ಅಲ್ಲ, ಟೊಮೆಟೊ ಸಾಸ್ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡಿ. ಒಂದು 30 ಸೆಕೆಂಡ್ಗೆಲ್ಲ ಇದು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಕ್ಯಾಪ್ಸಿಕಮು ಆನಿಯನ್ನು ಸ್ವಲ್ಪ ಕ್ರಂಚಿಯಾಗೆ ತಿನ್ನಬೇಕಾದ್ರೆ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ಅರ್ಧ ಕಪ್ ನೀರಿಗೆ 1 ಸ್ಪೂನ್ ಕಾರ್ನ್ಫ್ಲೋರ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದು ಸ್ವಲ್ಪ ಗಟ್ಟಿ ಬರ್ತಾ ಇದೆ ನೋಡಿ. ಈ ಸ್ಟೇಜಲ್ಲಿ ಫ್ರೈ ಮಾಡಿಟ್ಕೊಂಡಿರುವಂಥ ಈ ಚಿಕನ್ ಪೀಸ್ಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಐ ಫ್ಲೇಮಲ್ಲಿ ಟಾಸ್ ಮಾಡಬೇಕು. 1 ನಿಮಿಷ ಈ ರೀತಿ ಫ್ರೈ ಮಾಡಿ. ಕ್ರಿಸ್ಪಿಯಾಗೇ ಇರುತ್ತೆ. ಜಾಸ್ತಿ ಹೊತ್ತು ಫ್ರೈ ಮಾಡಿದ್ರೆ ಅದು ತುಂಬಾ ಸಾಫ್ಟ್ ಆಗುತ್ತೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಥವಾ ಸ್ಪ್ರಿಂಗ್ ಆನಿಯನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಬಿಸಿಯಾಗೆ ಸರ್ವ್ ಮಾಡಿ. ಇದು ಚಪಾತಿ, ಪರೋಟ, ಪೂರಿ, ನಾನು ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಊಟದ ಜೊತೆಗೆ ಸೈಡ್ ಡಿಶ್ ಆಗಿನೂ ಸಹ ನೀವು ಇದನ್ನು ಸರ್ವ್ ಮಾಡ್ಬೋದು. ಸೊ ಈ ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.